ಹೋಗ್ತಿದ್ವಿ, 2ನೇ ಹತ್ತೆ ಹೋಗ್ತಿದ್ವಿ, 3ನೇ ಹತ್ತೆ ಹೋಗ್ತಿದ್ವಿ. ಆ ಚಿಕ್ಕ ಮಕ್ಕಳನ್ನು ಸೆಳೀತಕ್ಕಂಥ ರೀತಿಯ ಶಿಕ್ಷಣ, ಗದ್ಯ ಪದ್ಯ ಇವೆಲ್ಲ ಇವತ್ತು ಉಳಿದಿಲ್ಲ. ಏನು ಗಣಪತಿ ಅವರೇ, ನಾವು ಹೇಳ್ತಿದ್ವಿ 1 2 3ಕ್ಕೆ ನಾಯಿ ಮಗಿ ತಿಂಡಿ ಬೇಕೆ ತೀರ್ಥ ಬೇಕೆ ಎಲ್ಲ ಬೇಕು. ಇದು ಮಕ್ಕಳನ್ನು ಆಕರ್ಷಣೆ ಮಾಡ್ತಕ್ಕಂಥ ಗದ್ಯ ಆಗಿತ್ತು. ನಾವು ಗೆಳೆಯರು ಹೃದಯ ಹೂವಿನ ಅಂದರ, ನಾಳೆ ನಾವೇ ನಾಡ ಹಿರಿಯ ನಮ್ಮ ಸುಂದರ. ಈ ರೀತಿ ಗದ್ಯಗಳನ್ನು ರಚಿಸುವ ಮೂಲಕ ಮಕ್ಕಳನ್ನು ಆಕರ್ಷಣೆ ಮಾಡ್ತಕ್ಕಂಥ ಒಂದು ಸ್ಥಿತಿ ಆ ಕಾಲಕ್ಕೆ ಇತ್ತು. ಗಂಟೆ ನಂಟನೆ ಹೋಗಡಿಯಾರ, ಬೆಳ್ಳಿಯ ಬಣ್ಣದ ಗೋಲಾಕಾರ, ಹೊತ್ತಲು ತಿಳಿಯಲು ನೀನಾಧಾರ, ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟಿಕ್. ಆ ರೀತಿಯ ಗದ್ಯಗಳನ್ನು ಸಾಹಿತಿಗಳು ರಚನೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಿದ್ವಿ. ಇವತ್ತಿನ ಶಾಲೆ ಕಲಿತಕ್ಕಂಥ ಮಕ್ಕಳಿಗೆ ಅವ್ರ ಕಾಲದಲ್ಲಿರ್ತಕ್ಕಂಥ ಒಂದು ಪದ್ಯವನ್ನು ನೆನಪು ಮಾಡುವಂತ ಹೇಳಿಕೊಳ್ಳೋಕೆ ಸಾಧ್ಯ ಇಲ್ಲ. ಕಾರಣ ಅವರಿಗೆ ಬೇಕಾದ ರೀತಿಯ ಶಿಕ್ಷಣವನ್ನು ಕೊಡೋದಕ್ಕೆ ನಾವು ವಿಫಲರಾಗಿದ್ದೇವೆ. ಆಧುನಿಕ ಜಗತ್ತಿನಲ್ಲಿ ರಾಷ್ಟ್ರೀಯಕರಣ, ಜಾಗತೀಕರಣ, ಉದಾರೀಕರಣದ ಕಾಲಘಟ್ಟದಲ್ಲಿ ಮಕ್ಕಳನ್ನ ಉದಾರೀಕರಣದತ್ತ ತೆಗೆದುಕೊಂಡೋಗಿ ಜಾಗತೀಕರಣಕ್ಕೆ ತಲುಪತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಹೊರತು ವಾಸ್ತವಿಕ ತರಹದಿಯಲ್ಲಿ ಮಕ್ಕಳನ್ನು ಬೆಳೆಸ್ತಕ್ಕಂಥ ಪರಿಪಾಠವನ್ನು ಇವತ್ತು ನಾವು ಇಟ್ಕೊಂಡಿಲ್ಲ. ಆವತ್ತಿನ ಘಟ್ಟಕ್ಕೂ ಮತ್ತು ಇವತ್ತಿನ ಘಟ್ಟಕ್ಕೂ ವ್ಯತ್ಯಾಸವನ್ನು ನಾವು ಗಮನಿಸ್ತಾ ಬಂದರೆ, ಒಂದು ಎತ್ತೆಯಿಂದ ಮತ್ತೊಂದು ಎತ್ತೆಗೆ ಹೋದಾಗ ನೆನಪಿಡ್ತಕ್ಕಂಥ ಸಂಗತಿಗಳೇ ಮಕ್ಕಳ ತಲೆಯಲ್ಲಿ ಇರದೇ ಹೋದಂಥ ಸಂಗತಿಗಳನ್ನ ಗಮನಿಸ್ತೇವೆ. ನಾವೆಲ್ಲ 9, 8, 9, 10ನೇ ಎತ್ತೆ ಕಲಿತಕ್ಕಂಥ ಕಾಲದಲ್ಲಿ ನಮ್ಮ ಆವತ್ತಿನ ಪದ್ಯ ಇವತ್ತು ನೆನಪಿಡ್ತಕ್ಕಂಥ ಸಂಗತಿಗಳು ಕಾರಣ ಯಾಕಾಯ್ತಂದ್ರೆ ಅದಕ್ಕೆ ಅದರದೇ ಅಂತ ರುಚಿ ಇತ್ತು, ಅದಕ್ಕೆ ಅದರದೇ ಅಂತ ಮೌಲ್ಯ ಇತ್ತು. ಆ ಮೌಲ್ಯವನ್ನು ನೆನಪಿಡಿಸ್ತಕ್ಕಂಥ ಸಂಗತಿಗಳು ಅದರಲ್ಲಿ ಅಡಕವಾಗಿತ್ತು. ಒಂದು ಕಪ್ಪು ಹೆಣ್ಣು ಮಗಳು, ಒಂದು ಬಿಳಿ ಹೆಣ್ಣು ಮಗಳ ನಡುವೆ ಸಂಘರ್ಷ ಆಗ್ತಿತ್ತು. ಸಂಘರ್ಷವನ್ನು ಕವಿ ತನ್ನ ಬರೆಯದ ಮೂಲಕ ನಮ್ಮನ್ನು ಹೇಗೆ ಆಕರ್ಷಣೆ ಮಾಡ್ತಿದ್ದ ಅಂತಂದ್ರೆ, ನಾ ಕವಿಯಳೆಂದು ನೀವು ಬಿಳಿಯಬೇಡ, ಬಿಳಿ ಗೆಳತಿ ಗರ್ವದಿಂದ, ಕಪ್ಪಿಗಿಂತ ಬಿಳಿ ಬಣ್ಣ ಹೆಚ್ಚು ಹೀಳಾವ ಹಿರಿಮೆಗಿಂದ, ಇಳೆಯ ಮೋಡ ನೀಡುವುದು ಇಳೆಗೆ ಬರಿಗೆ ಕಪ್ಪು ಮಾತ್ರದಿಂದ, ಇಳೆಯ ಜೀವ ಮಳೆ ಬರುವುದಕ್ಕೆ ಕೈ ಮೋಡ ಮಾತ್ರದಿಂದ, ಕಣ್ಣು ನೋಟ ಕವಿ ಅಲೆಯಿಂದಲೇ ಕೂಡು ಕವಿಯ ಬಿಡುಪು, ಬಿಳಿಯ ಕೇಶಗಳೇ ಮುಪ್ಪು, ಯೌವನದ ವಿಜಯ ಧ್ವಜವು ಕಪ್ಪು, ಕಪ್ಪು ಭೂಮಿಯಲ್ಲಿ ಬೆಳೆಯಬೇಕು ನೀ ತೊಟ್ಟ 100 ಬಿಡುಪು, ಬಿಳಿಯ ಮಂಜಿನಲ್ಲಿ ಬೆಳೆಯಬಹುದೇ ಬೆಳೆಯುವುದು ಎಲ್ಲ ಕಪ್ಪು, ನೀ ಭಾವಿಸುವ ಯಾಂತ್ರಿಕತೆ ಎಲ್ಲ ಭಾವಿಸಲು ಕಪ್ಪು ಕಪ್ಪು, ವಾಹನದ ಗಾಲಿಯದ ಉಸಿರು ಕಪ್ಪು, ದಾಂಬವಿನ ಬೀದಿ ಕಪ್ಪು. ಇಷ್ಟಾಗ್ಯೂ ಕೂಡ ನಿನ್ನ ಅಂಗ ಬಿಡಿದು ಇದೋ ನಿನ್ನ ನೆರಳು ಕಪ್ಪು, ಎಲ್ಲಿ ಹೋದು ವೈರಗಳ. ಈ ರೀತಿ ಸಾಹಿತಿ ಕಪ್ಪು ಮತ್ತು ಬಿಡ ನಡುವೆ ಇರತಕ್ಕಂಥ ಸಂಬಂಧವನ್ನ, ಕಪ್ಪಾಗಿದ್ದವ ಕೀಳಗೆ ಹೋಗಬೇಕು, ಬಿಳೆಯ ನಡುವೆ ಕಪ್ಪು ಯಾವ ರೀತಿ ಸಂಘರ್ಷವನ್ನು ಉಂಟು ಮಾಡ್ತಾ ಇರತಕ್ಕಂಥದ್ದನ್ನ ಅವ್ರ ಜ್ಞಾನಪಟದಲ್ಲಿ ಇರಬೇಕು ಅಂತಕ್ಕಂಥ ಸಂಗತಿಗಳನ್ನ ಆವತ್ತಿನ ಸಾಹಿತಿ ನೆನಪಿಟ್ಕೊಳ್ತಿದ್ದ ಮತ್ತು ನಮ್ಮ ಪಠಣದಲ್ಲಿ ಇವತ್ತು ತನಕ ಜೀವಂತವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದ. ಇವತ್ತಿನ ಸಾಹಿತ್ಯ ಕ್ಷೇತ್ರ ಬದಲಾಗಿದೆ. ಆಮೇಲೆ ಸಾಹಿತ್ಯಗಳ ಸಮ್ಮೇಳನದಲ್ಲೂ ಕೂಡ ಈ ಮಾತನ್ನು ನಾನು ಹೇಳಿದೆ. ಇವತ್ತಿನ ಚುಟುಕು ಸಾಹಿತ್ಯ, ಇವತ್ತಿನ ವಿದ್ಯಾರ್ಥಿಗಳ ಸಾಹಿತ್ಯ, ಇವತ್ತಿನ ಗದ್ಯ, ಇವತ್ತಿನ ಪದ್ಯ ಇವೆಲ್ಲವೂ ಒಂದು ಭಾವನಾತ್ಮಕವಾದಂಥ ಸಂಬಂಧವನ್ನು ಇಟ್ಕೊಳ್ತಕ್ಕಂಥ ಗದ್ಯ ಪದ್ಯಗಳಾಗಿ ಉಳಿದಿಲ್ಲ. ಆ ಕಾರಣಕ್ಕಾಗಿಯೇ ನಾವು ಸಮಾಜದಲ್ಲಿ ಉತ್ತಮ ಸಂಬಂಧವನ್ನು ಇವತ್ತು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ತಾಯಿ ಮಗನ ಜೊತೆ ಉತ್ತಮ ಸಂಬಂಧ ಇಲ್ಲ, ಗಂಡ ಹೆಂಡತಿ ಜೊತೆ ಉತ್ತಮ ಸಂಬಂಧ ಇರ್ತಾ ಇಲ್ಲ, ಸ್ನೇಹಿತರ ಜೊತೆಗೆ ಉತ್ತಮ ಸಂಬಂಧವನ್ನು ಬಾಂಧವ್ಯವನ್ನು ಇಟ್ಕೊಳ್ತಕ್ಕಂಥ ಸಂಗತಿಗಳನ್ನ ಕಾಣ್ತಾ ಇಲ್ಲ. ಹೆಚ್ಚೆಚ್ಚು ವಿದ್ಯಾವಂತ, ಹೆಚ್ಚೆಚ್ಚು ಡೈವರ್ಸ್ ಆಗ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಎಲ್ಲಿ ಬಡವರಿದ್ದಾರೆ, ಎಲ್ಲಿ ವಿದ್ಯಾವಂತ ಕಡಿಮೆ ಇದೆ, ಅಲ್ಲಿಯ ಕುಟುಂಬಗಳೆಲ್ಲ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದದ್ದನ್ನು ಗಮನಿಸ್ತೇವೆ. ಎಲ್ಲಿ ಅತಿ ಹೆಚ್ಚು ವಿದ್ಯಾವಂತರಾಗಿದೆ ಅವೆಲ್ಲ ಸಮಾಜದ ಹಾದಿಯನ್ನು ತಪ್ಪತಕ್ಕಂಥ ರೀತಿಯನ್ನು ಗಮನಿಸ್ತೇವೆ. ಹಾಗಾಗಿ 7 ದಿವಸಗಳ ಕಾಲ ನಿಮ್ಮ ಮೇಲೆ ತರಬೇತಿ ಪಡೆದಿದ್ದೀವಿ. ನಿಮ್ಮ ಜೀವನದಲ್ಲಿ ಶಿಕ್ಷಣಾಧಾರಿತ ಜೀವನವನ್ನು ಮಾತ್ರ ಯೋಚನೆ ಮಾಡಬೇಡಿ, ನಿಮ್ಮ ಜೀವನದಲ್ಲಿ ಮೌಲ್ಯಾಧಾರಿತ ಶಿಕ್ಷಣವನ್ನು ಯೋಚನೆ ಮಾಡಿ. ಯಾರಿಗೆ ಜೀವನದಲ್ಲಿ ಬದುಕುವ ಶಿಕ್ಷಣ ಕಲಿಯೋದಕ್ಕೆ ಸಾಧ್ಯ ಇಲ್ಲ, ಅವ್ರು ಯಾವ ಶಿಕ್ಷಣವನ್ನು ಕಲಿತು ಏನನ್ನು ಸಾಧಿಸೋದಕ್ಕಾಗೋದಿಲ್ಲ. ಮೊದಲ ಬದುಕಿನ ಶಿಕ್ಷಣವನ್ನು ಕಲಿಯೋದಕ್ಕೆ ನೀವು ಆಗಮ ಮಾಡಬೇಕು. ನೀವು ಬದುಕಿನ ಶಿಕ್ಷಣವನ್ನು ಕಲಿತಾ ಮಾತ್ರ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನಗಳು,
ನಿಮ್ಮ ಬದುಕಿನ ಎತ್ತರಗಳು ಭಾಳ ಎತ್ತಿ ಹೋಗೋದಕ್ಕೆ ಸಾಧ್ಯ. ನೀವು ಎಮ್ ಎ ಆಗಿದ್ದೀರಿ, 98 ಅಂಕ ಪಡೆದಿದ್ದೀರಿ, ಇದ್ಯಾವುದು ನಿಮ್ಮ ಜೀವನದ ಮೌಲ್ಯದ ಸಾಧನೆ ಅಂತ ಯಾರು ಅನ್ಕೋಬೇಡಿ. ನೀವು ನಡೆದುಕೊಳ್ತಕ್ಕಂಥ ರೀತಿ ನೀತಿ, ಈ ದೇಶದಲ್ಲಿ ಬದುಕಬೇಕಂತ ವಿಧಾನ, ದೇಶ ನಡೆದೋಗ್ತಕ್ಕಂಥ ರೀತಿ, ಇವೆಲ್ಲವೂ ನಿಮ್ಮ ಜ್ಞಾನಪಟ್ಟದಲ್ಲಿ ಜೀವಂತವಾಗಿದ್ದ ಮಾತ್ರ ನೀವು ಉತ್ತಮ ಪ್ರಜೆಗಳಿಗೆ, ಉತ್ತಮ ವಿದ್ಯಾರ್ಥಿಗಳಿಗೆ, ಸಮಾಜಕ್ಕೆ ನಿಮ್ಮ ಭವಿಷ್ಯವನ್ನು ನೀವು ರೂಪಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಅಂಥ ವಿದ್ಯಾರ್ಥಿಗಳು ನನ್ನ ಕಾಲೇಜಿನ ವಿದ್ಯಾರ್ಥಿಗಳಾಗಬೇಕು ಹೇಳ್ತಕ್ಕಂತೆ ನಮ್ಮೆಲ್ಲರಿಗಿದ್ದಂಥ ಅಭಿಲಾಷೆ. ಸಮಾಜದ ಕೆಲಸ ಮಾಡ್ತಕ್ಕಂಥ ನೀವು, ನಾನು ಅಂದುಕೊಳ್ತೇನೆ ಇವರಿಗೆಲ್ಲ ಈ ಒಂದು ಟ್ರೈನಿಂಗ್ ಕೊಡ್ತಕ್ಕಂಥ ಉದ್ದೇಶ ಒಂದು ಭವ್ಯ ಸಮಾಜದಲ್ಲಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.